ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಹೇಗಿತ್ತು ನಿನ್ನೆ ಎಪಿಸೋಡ್? ಸಾಕಷ್ಟು ಮಜವಾಗಿತ್ತಲ್ವಾ? ಗಿಲ್ಲಿಯವರ ಅಪ್ಪ ಅಮ್ಮ ಬಂದಿದ್ದು ದೊಡ್ಡ ಹೈಲೈಟ್ ಅಂತ ನಾನು ಹೇಳ್ತೀನಿ. ಜೊತೆಗೆ ರಕ್ಷಿತ್ ಅವರ ಅಮ್ಮ ಮತ್ತು ಅವರ ತಂಗಿ ಬಂದಿದ್ದು, ಮತ್ತು ಧ್ರುವಂತ್ ಅವರ ತಮ್ಮ ಮತ್ತು ಅವರ ವೈಫ್ ಬಂದಿದ್ದು, ಅವರ ಮದುವೆ ಮಾಡಿದ್ದು, ಮತ್ತು ಆ ಫೋಟೋಶೂಟು ಎಲ್ಲ ಸಖತ್ತಾಗಿತ್ತು. ಮತ್ತು ಗಿಲ್ಲಿ ಅವರ ಮದುವೆ ಡಿಸ್ಕಷನ್ ಎಲ್ಲ ಮಾಡ್ತಾರೆ ಅವರ ತಂದೆ ತಾಯಿ ಇಬ್ಬರು ಕೂಡ ಸೇರಿಕೊಂಡು. ದೇರ್ ವೆರ್ ಮೆನಿ ಹೈಲೈಟ್ಸ್. ಬಟ್ ನಾನು ಮೊದಲಿಗೆ ಎರಡು ವಿಷಯದ ಬಗ್ಗೆ ಮಾತಾಡ್ಬಿಡ್ತೀನಿ. ಅದಾದಮೇಲೆ ನಿನ್ನೆ ಎಪಿಸೋಡಲ್ಲಿ ಯಾವುದೆಲ್ಲ ಹೈಲೈಟ್ಸ್ ಇತ್ತು ಅದನ್ನು ಟಚ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಕಡೆ ಸೂರಜ್ ಅವರು, ರಕ್ಷಿತಾ ಅವರು, ಹಾಗೇನೆ ನಮ್ಮ ರಘು ಅವರು ಒಂದು ವಿಷಯ ಮಾತಾಡ್ತಾರೆ ಗಿಲ್ಲಿಯವ್ರ ಬಗ್ಗೆ. ಗಿಲ್ಲಿ ಹೆಂಗಿದ್ರು ಟಾಸ್ಕ್ ಅಂತೂ ಆಡಿ ಗೆಲ್ಲಲ್ಲ. ಸೊ ಹಾಗಾಗಿನೇ ಬಹುಶಃ ಎಲ್ಲರ ಮನೆಯವರೆಲ್ಲ ಲೈಕಂದರೆ ಗಿಲ್ಲಿಗೆ ಓಟ್ ಹಾಕಿ ಲೈಕಂದರೆ ಗೆಲ್ಲೋ ಥರ ಮಾಡ್ತಾ ಇದ್ದಾರೆ. ಬಿಗ್ ಬಾಸೇ ಒಂಥರ ಪ್ಲ್ಯಾನ್ ಎಲ್ಲ ಮಾಡೋರೆ ಗಿಲ್ಲಿ ಗೆಲ್ಲೋದಕ್ಕೆ ಅಥವಾ ಗಿಲ್ಲಿ ಕ್ಯಾಪ್ಟನ್ ಆಗೋದಕ್ಕೆ ಅನ್ನುವಂತಹ ಮಾತುಗಳನ್ನು ಆಡ್ತಾರೆ. ಅಫ್ಕೋರ್ಸ್ ಇವ್ರು ಇದನ್ನು ತಮಾಷೆಗೆ ಆಟ ಹೇಳಿರ್ಬೋದು, ನಾನು ಸೀರಿಯಸ್ ಆಗಿ ಹೇಳಿದ್ದಾರೆ ಅಂತ ಹೇಳ್ತಾ ಇಲ್ಲ. ಬಟ್ ಸ್ಟಿಲ್ ಆ ಥರ ಸ್ಟೇಟ್ಮೆಂಟ್ ಮಾಡೋದಕ್ಕೂ ಮೊದಲು ಯೋಚನೆ ಮಾಡಬೇಕಾಗಿತ್ತಲ್ವ? ಬಿಕಾಸ್ ಹಂಗೆ ನೋಡೋಕೆ ಹೋದರೆ ಸೂರಜ್ ಅವರ ತಾಯಿ ಅಫ್ಕೋರ್ಸ್ ಕ್ಯಾಪ್ಟನ್ಸಿ ಟಾಸ್ಕಿಗೆ ಗಿಲ್ಲಿ ಅವರನ್ನು ಚೂಸ್ ಮಾಡಿಲ್ಲ. ಬಟ್ ಗಿಲ್ಲಿಯವ್ರ ಬಗ್ಗೆ ಅವರು ಮೆಚ್ಚುಗೆಯ ಮಾತುಗಳನ್ನು ಆಡಿದರು. ಈ ಕಡೆ ರಕ್ಷಿತ್ ಅವರ ಅಮ್ಮ ಆಗಿರಬಹುದು, ನಮ್ಮ ಅಶ್ವಿನಿ ಅವರ ಅಮ್ಮ ಆಗಿರಬಹುದು, ಸಾಕಷ್ಟು ಜನ, ಧನುಷ್ ಅವರ ಅಮ್ಮ ಆಗಿರ್ಬೋದು, ಎಲ್ಲರೂ ಕೂಡ ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಗಿಲ್ಲಿ ಅಂದರೆ ನಮಗೇನೋ ಒಂಥರ ಇಷ್ಟ, ನಮ್ಮ ಮನೆ ಮಗನ ಥರ ಅನ್ನೋ ರೀತಿಯೆಲ್ಲ ಮಾತಾಡಿ ಅವರನ್ನು ಕ್ಯಾಪ್ಟನ್ಸಿ ಟಾಸ್ಕಿಗೆ ಸೆಲೆಕ್ಟ್ ಮಾಡಿರೋದು. ಸೂರಜ್ ಅವರ ಅಕ್ಕ ಕೂಡ ಎಷ್ಟು ಒಳ್ಳೊಳ್ಳೆ ಮಾತುಗಳನ್ನು ಹೇಳಿದ್ದಾರೆ ಗಿಲ್ಲಿಯವ್ರ ಬಗ್ಗೆ. ಬಟ್ ಸ್ಟಿಲ್ ಅದನ್ನೆಲ್ಲ ನೋಡಿದ ಮೇಲೂ ನಿಮಗೆ ಈ ರೀತಿ ಏನೋ ಬಾರಿ ಗಿಲ್ಲಿ ಹೆಂಗಿದ್ರು ಟಾಸ್ಕ್ ಆಡಿ ವಿನ್ ಆಗಲ್ಲ, ಸೊ ಹಾಗಾಗಿ ನಾವೇ ಪಾಪ ಅಂತ ಇವರನ್ನು ಕ್ಯಾಪ್ಟನ್ ಮಾಡಿಬಿಡೋಣ ಅಂದ್ಕೊಂಡು ಇವ್ರು ಕೊಟ್ಟಿರ್ಬೋದು ಅಂತ ನೀವು ಹೆಂಗೆ ಮಾತಾಡ್ತೀರಾ? ಸೂರಜ್ ಅವರು, ರಘು ಅವರು ಮತ್ತು ರಕ್ಷಿತಾ ಅವರು ಸ್ವಲ್ಪ ಯೋಚನೆ ಮಾಡಬೇಕಲ್ವ. ಇವ್ರಿಗೆಲ್ಲ ಗಿಲ್ಲಿ ಇಷ್ಟ ಆಗಿದ್ದಾನೆ, ಸೊ ಹಾಗಾಗಿನೇ ಆತ ಕ್ಯಾಪ್ಟನ್ ಆಗಲಿ ಅಂತ ಇವರೆಲ್ಲ ಇಷ್ಟಪಟ್ಟು ಕೊಟ್ಟಿರೋದಲ್ವ ಅನ್ನೋದು ಯಾಕೆ ತಲೆಗೆ ಬರಲಿಲ್ಲ? ಹಂಗೆ ನೋಡೋದಾದರೆ ಈಗ ರಕ್ಷಿತಾ ಅವರ ಅಮ್ಮ ರಘುನ ಯಾಕೆ ಚೂಸ್ ಮಾಡಲಿಲ್ಲ? ಈ ಕಡೆ ಅಶ್ವಿನಿ ಅವರ ಅಮ್ಮ ಯಾಕೆಂದರೆ ಸೂರಜ್ ಅವ್ರನ್ನ ಯಾಕೆ ಚೂಸ್ ಮಾಡಲಿಲ್ಲ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲಿ ಅಂತ? ಬಿಕಾಸ್ ಅಶ್ವಿನಿ ಅವ್ರ ಜೊತೆಗೆ ಚೆನ್ನಾಗಿರೋದು ಸೂರಜ್, ಈ ಕಡೆ ರಕ್ಷಿತಾ ಅವ್ರ ಜೊತೆಗೆ ರಘು ಅವರು ತುಂಬ ಚೆನ್ನಾಗಿದ್ದಾರೆ, ಯಾಕೆ ಚೂಸ್ ಮಾಡಲಿಲ್ಲ? ಅದನ್ನು ಯೋಚನೆ ಮಾಡಬೇಕಾಗಿತ್ತಲ್ವಾ? ಗಿಫ್ಟ್ ಕೊಟ್ಟರು ಅಷ್ಟೇ, ನೀವು ಗಿಫ್ಟಿಗೆ ಅರ್ಹರು ಅಂತ. ಬಟ್ ಗಿಲ್ಲಿ ಆಟ ನೋಡೋದಕ್ಕೆ, ಗಿಲ್ಲಿ ಕ್ಯಾಪ್ಟನ್ ಆಗಿ ಯಾವ ರೀತಿ ಇರ್ತಾರೆ ಮನೆಯಲ್ಲಿ ಅಂತ ನೋಡೋದಕ್ಕೆ ಅವರೆಲ್ಲರೂ ಉತ್ಸುಕರಾಗಿದ್ದಾರೆ. ಅಂದರೆ ಅಷ್ಟು ಇಷ್ಟಪಡ್ತಾರೆ ಗಿಲ್ಲಿ ಕಂಡ್ರೆ. ಬಟ್ ಸ್ಟಿಲ್ ದೀಸ್ 3 ಗೈಸ್ ಈ ಥರದ್ದೊಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ. ನಿಮಗೆ ಇದ್ರ ಬಗ್ಗೆ ಏನು ಒಪಿನಿಯನ್ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬಿಕಾಸ್ ರಕ್ಷಿತಾ ಕೂಡ ಅವರು ಮಾತಾಡ್ತಿದ್ದ ರೀತಿ ನೋಡಿದ್ರೆ ಏನೋ ಗಿಲ್ಲಿಗೆ ಈಸಿಯಾಗಿ ಸಿಕ್ತಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ದಂಗಿತ್ತು. ಅಫ್ಕೋರ್ಸ್ ಇವ್ರು ತಮಾಷೆ ಮಾಡಿದ್ದಾರೆ. ಅಂಡರ್ಲೈಯಿಂಗ್ ಸ್ಟೇಟ್ಮೆಂಟ್ ಅವ್ರು ಹೇಳ್ತಿರೋದು ತಮಾಷೆಗೆ ಹೇಳ್ತಿರೋದು, ಗಿಲ್ಲಿ ಹೆಂಗಿದ್ರು ಟಾಸ್ಕ್ ಗೆಲ್ಲಲ್ಲ ಅಂತ. ಬಟ್ ಸ್ಟಿಲ್ ಆ ಥರ ಸ್ಟೇಟ್ಮೆಂಟ್ ಮಾಡುವಾಗ ಇದು ಏನೋ ಬೇರೆಯವರು ಅಂದರೆ ಮನೆ ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ಸ್ಗಳಿಂದ ಈ ಥರದೊಂದು ಯಾಕೆಂದರೆ ಎಲ್ಲ ಸೇರಿಕೊಂಡು ಗಿಲ್ಲಿ ಹೆಂಗಿದ್ರು ಕ್ಯಾಪ್ಟನ್ ಆಗಿಲ್ಲ, ಅವನನ್ನು ಕ್ಯಾಪ್ಟನ್ ಮಾಡಿಬಿಡೋಣ ಅಂದ್ಕೊಂಡು ವೋಟ್ ಹಾಕಿ ಗಿಲ್ಲಿನ ಚೂಸ್ ಮಾಡ್ತಿರೋದಲ್ಲ ಅಲ್ವಾ? ಬೇರೆ ಕಂಟೆಸ್ಟೆಂಟ್ಸ್ಗಳ ಮನೆಯವರು ಗಿಲ್ಲಿನ ಚೂಸ್ ಮಾಡ್ತಿರೋದು. ಅಂದರೆ ದೆರ್ ಈಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಅಲ್ಲಿ. ಅರ್ಥ ಮಾಡ್ಕೋಬೇಕಾಗಿತ್ತು. ನಮ್ಮ ಬೇರೆ ಇತರ ಕಂಟೆಸ್ಟೆಂಟ್ಸ್ನ ಕುಟುಂಬದವ್ರಿಗೂ ಗಿಲ್ಲಿ ಇಷ್ಟ ಆಗಿದ್ದಾನೆ ಅಂತಂದರೆ ಹಾಗಾದ್ರೆ ನಮ್ಮಲ್ಲಿ ಇಲ್ಲದೆ ಇರೋದು ಅವನಲ್ಲಿ ಎಲ್ಲಿದೆ ಅಂತ ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿತ್ತು. ಅದನ್ನು ಮಾಡಿಲ್ಲ. ಮತ್ತು ಇನ್ನೊಂದು ವಿಷಯ ನಾನು ಮಾತಾಡಬೇಕು ಅಂತ ಇಷ್ಟಪಡ್ತಾ ಇರೋದು, ಕಾವ್ಯ ಅವರ ತಮ್ಮ ಮತ್ತು ಅಮ್ಮನವರು ಮಾಡಿದಂತಹ ಕೆಲಸ. ಅಂದರೆ ಡೈರೆಕ್ಟಾಗಿ ಕೆಲವೊಂದಷ್ಟು ಹಿಂಟ್ಗಳನ್ನು ಅವ್ರು ಕೊಟ್ಟರು. ಅಂದರೆ ಒಂದು ಹೇಳ್ಬೋದಿತ್ತು ಅವರು, ಕಾವ್ಯ ನಿನ್ನ ಆಟ ಏನಿದೆಯೋ ಅದನ್ನು ಆಡ್ತಾ ಹೋಗು, ನೀನು ಯಾವ್ಯಾವ ವಿಚಾರಕ್ಕೆ ಸ್ಟ್ಯಾಂಡ್ ತೊಗೊಳ್ತಾ ಇದೆಯೋ ಅದೆಲ್ಲ ಸರಿ ಇದೆ, ನೀನು ಅದನ್ನು ಮಾಡ್ತಾ ಹೋಗು ಅಂತೆಲ್ಲ ಪೆರಿಫೆರಲ್ ಆಗಿ ಕೆಲವೊಂದಷ್ಟು ಸಜೆಷನ್ಸ್ನ ಕೊಡ್ಬೋದಾಗಿತ್ತು. ಆದರೆ ಡೈರೆಕ್ಟಾಗಿ ಏನಂತ ಹೇಳಿದ್ರು, ಕಾವ್ಯ ಅವ್ರ ತಾಯಿ ಹೇಳ್ತಾರೆ, ನೀನು ಗಿಲ್ಲಿನ ಬಿಟ್ಕೊಡ್ತಾ ಇದೆಯಾ ಅಂತ. ಅಮ್ಮ ನಾನು ಎಲ್ಲಿ ಬಿಟ್ಕೊಟ್ಟಿದ್ದೀನಮ್ಮ ಅಂತ ಹೇಳ್ತಾರೆ. ಗಿಲ್ಲಿ ಮಾತ್ರ ನೀನು ಬಿಟ್ಕೊಟ್ಟೇ ಇಲ್ಲ ಅಂತ ಅವ್ರು ಹೇಳ್ತಾರೆ. ಜೊತೆಗೆ ಇಲ್ಲ ನಾನು ಬಿಟ್ಕೊಟ್ಟಿಲ್ವ ಅಂತ ಹೇಳಿದಾಗ ಇಲ್ಲ ನೀನು ಬಿಟ್ಕೊಟ್ಟಿದ್ಯಾ ಕೆಲವೊಂದು ಸಲ ಅಂತ ಹೇಳಿದ್ರು. ಪ್ಲಸ್ ತಮ್ಮ ಅಂತೂ ನೀನು ಲೈಕಂದರೆ ಗಿಲ್ಲಿ ಜೊತೆಗೆ ಯಾಕೆ ಲೈಕಂದರೆ ಅವಾಯ್ಡ್ ಮಾಡ್ತಾ ಇದೆಯಾ ಗಿಲ್ಲಿನ ಅಂತೆಲ್ಲ ಮಾತಾಡ್ತಾರೆ. ಮತ್ತು ಪ್ರೋಮೋದಲ್ಲಿ ಬಂದಿರೋ ಹಾಗೆ ನಿನ್ನೆ ಪ್ರೋಮೋದಲ್ಲಿ ಕೆಲವೊಂದು ವಿಷಯಗಳನ್ನ ಡೈರೆಕ್ಟಾಗಿ ಮಾತಾಡೋಕೆ ಹೋಗ್ತಾರೆ. ಈಗ ಗಿಲ್ಲಿಯಿಂದ ಕಾವ್ಯ ಅಂತ ಯಾರು ಹೇಳ್ತಿದ್ದಾರೆ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕೆಲ್ಲ ಹೋಗ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಆಗ್ತಾ ಇದೆ ಅದೆಲ್ಲ. ಸೊ ದಟ್ ವಾಸ್ ಆಲ್ ವೆರಿ ರಾಂಗ್ ಅಲ್ವಾ? ಅದಕ್ಕೋಸ್ಕರನೇ ಬಿಗ್ ಬಾಸ್ ಆ್ಯಕ್ಚುಲಿ ಮೂಲ ನಿಯಮದ ಉಲ್ಲಂಘನೆ ಅಂತ ಹೇಳಿಕೊಂಡು ಅವರಿಬ್ಬರನ್ನ ಆಚೆ ಕಳಿಸಿದ್ದು. ಬಿಕಾಸ್ ಅಲ್ಲಿ ಡೈರೆಕ್ಟ್ ಹಿಂಟ್ ಕೊಟ್ಟಂಗೆ ಆಗೋಯ್ತಲ್ಲ. ಹಾಗಾದರೆ ಕಾವ್ಯ ಅವ್ರಿಗೊಂದು ಐಡಿಯಾ ಬಂದಿರುತ್ತಲ್ವ, ಈಗ ನಾನು ಗಿಲ್ಲಿ ಜೊತೆ ಚೆನ್ನಾಗಿದ್ರೇ ಲೈಕಂದ್ರೆ ಹೊರಗಡೆ ಪಾಸಿಟಿವ್ ಆಗ್ತಾ ಇದೆ ಅಂತ. ಬಿಕಾಸ್ ಬಿಗ್ ಬಾಸ್ ಗೇಮ್ ಶೋನ ಒಂದು ಬ್ಯೂಟಿ ಏನು ಹೇಳಿ, ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ಸ್ಗಳಿಗೆ ಏನೂ ಗೊತ್ತಿಲ್ಲ ಹೊರಗಡೆ ಯಾವ ರೀತಿ ಜನ ನೋಡ್ತಾ ಇದ್ದಾರೆ ಅಂತ. ಹಂಗೆ ಇದ್ಕೊಂಡು ಏನೂ ಗೊತ್ತಿಲ್ಲದೇ ಜೆನ್ಯೂನ್ ಆಗಿರುವಂಥದ್ದು ಅಥವಾ ವಾಟ್ ಎವರ್ ಆಟದಲ್ಲಿ ಸ್ಟ್ರಾಟಜಿಯನ್ನು ಮಾಡುವಂಥದ್ದು, ಆಗ ನಮಗೆ ನೋಡೋರ್ಗೂ ಕೂಡ ಒಂದು ರೀತಿ ಅದು ಕ್ಯೂರಿಯಾಸಿಟಿ ಅಂತ ಅನಿಸುತ್ತೆ.
ಅದರಲ್ಲಿ ಒಂದೇನೋ ಆನೆಸ್ಟಿ ಕಾಣುತ್ತೆ. ಈಗ ನೋಡಿ, ನಾವು ರಾಶಿಕ್ ಅವ್ರ ಬಗ್ಗೆ ಎಷ್ಟೇ ಮಾತಾಡ್ತಾ ಇರ್ತೀವಿ, ರಾಶಿಗೆ ಕನ್ಫ್ಯೂಸ್ ಆಗ್ತಾ ಇದೆ ಬಹುಶಃ ಗಿಲ್ಲಿಯವರ ಪಾಪ್ಯುಲಾರಿಟಿ ಕಂಡು ಅಥವಾ ಗಿಲ್ಲಿಯವ್ರನ್ನ ಎಲ್ಲ ಮನೆಯವರು ಹೊಗಳ್ತಾ ಇರೋದು ಕಂಡು ಅಂತ. ಯಾಕೆ ಕನ್ಫ್ಯೂಸ್ ಯಾಕೆ ಆಗ್ತಾ ಇದೆ ಅಂತಂದರೆ, ರಾಶಿಕ್ ಅವ್ರಿಗೆ ಮನೆ ಒಳಗಡೆ ಅವ್ರಿಗೇನು ಅನಿಸ್ತಾ ಇದೆ, ಗಿಲ್ಲಿಯವ್ರು ನೋಡುವಾಗ ಇವೇನೋ ಟಾಸ್ಕ್ ಆಡಲ್ಲ, ಸುಮ್ಮನೆ ಕಾಮಿಡಿ ಮಾಡ್ಕೊಂಡಿರ್ತಾನೆ, ಎಲ್ಲೋ ಬಿದ್ಕೊಂಡಿರ್ತಾನೆ, ಈ ಇವನ್ನೆಲ್ಲ ಯಾವ ಜನ ನೋಡ್ತಾರೆ ಅಂತ ಅವ್ರ ತಲೆಯಲ್ಲಿರುತ್ತೆ. ಬಟ್ ಹೊರಗಡೆ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ ಅವ್ರಿಗೆ, ಅದಕ್ಕೋಸ್ಕರನೇ ಅವ್ರು ಹಾಗೇ ರಿಯಾಕ್ಟ್ ಮಾಡ್ತಿದ್ದಾರೆ. ಈಗ ಅಕಸ್ಮಾತ್ ರಾಶಿಕ್ ಅವ್ರಿಗೆ ಫಾರ್ ಎನ್ ಇನ್ಸ್ಟೆನ್ಸ್ ಗೊತ್ತಾಗೋಯ್ತು ಅಂತ ಇಟ್ಕೊಳ್ಳಿ ಗಿಲ್ಲಿ ಕ್ರೇಜ್ ಬಗ್ಗೆ, ಅಥವಾ ಗಿಲ್ಲಿಗೆ ಸಿಕ್ಕಾಬಟ್ಟೆ ಫ್ಯಾನ್ ಫಾಲೋಯಿಂಗ್ ಇದೆ, ಹೊರಗಡೆ ನೆಕ್ಸ್ಟ್ ಲೆವೆಲ್ ಇದ್ದಾರೆ, ಅವರೇ ಟಾಪಲ್ಲಿದ್ದಾರೆ ಅಂತೆಲ್ಲ ಗೊತ್ತಾದರೆ ಅವ್ರು ಆಟ ಆಡೋ ರೀತಿ ಅದು ಬದಲಾಗುತ್ತಲ್ವ. ಯಾಕಪ್ಪ ಸುಮ್ಮನೆ ಅವ್ರ ಹತ್ರ ದ್ವೇಷ ಯಾಕೆ ಕಟ್ಕೊಳ್ಳಿ ಅಂತ ಅವ್ರು ಚೇಂಜ್ ಮಾಡ್ಕೊಳ್ಬೋದು ಆಟವನ್ನು. ಸೊ ಹಾಗಾದರೆ ಈ ಒಂದು ಬಿಗ್ ಬಾಸ್ ಶೋಗೆ ಒಂದು ಏನು ಕ್ಯೂರಿಯಾಸಿಟಿ ಫ್ಯಾಕ್ಟರ್ ಅಂತ ಏನು ಉಳ್ಕೊಂಡಿರುತ್ತೆ. ಸೊ ಈ ಗಿಲ್ಲಿಯವರ ಕಾವ್ಯವರ ತಮ್ಮ ಮತ್ತು ಅಮ್ಮನವರು ಮಾಡಿದ್ದು ಅದೇ ಕೆಲಸ ಅಂತ ನಂಗೆ ಅನ್ಸುತ್ತೆ. ಡೈರೆಕ್ಟಾಗಿ ಹಿಂಟ್ಗಳನ್ನು ಕೊಟ್ಬಿಟ್ರು, ನಿಮ್ಮ ಮೊಟ್ಟೆ ಅದೆಲ್ಲ ಕೊಡು ಅವನಿಗೆ ಅಂತ ಹೇಳಿದ್ದಾಗಿರ್ಬೋದು. ಅದನ್ನು ಒಳ್ಳೆ ಮನಸ್ಸಿಂದ, ಈಗ ಫಾರ್ ಎಕ್ಸಾಂಪಲ್ ಧನುಷ್ ಅವ್ರ ಅಮ್ಮ ಹೇಳ್ತಾರೆ, ನನಗೆ ಗಿಲ್ಲಿ ಇಷ್ಟ ಅಪ್ಪ, ನನಗೆ ಧನುಷ್ ಅವ್ರು ಇಲ್ಲದೆ ಇರ್ತಿದ್ದರೆ ಓಟ್ ಆಗ್ತಿದೆ ಅಂತಲ್ಲ, ದಟ್ ಈಸ್ ಆಲ್ ಫೈನ್. ಬಟ್ ಡೈರೆಕ್ಟಾಗಿ ನೀನು ಅವನ ಜೊತೆ ಚೆನ್ನಾಗಿರೋ, ಒಳ್ಳೆ ಮನಸ್ಸಿಂದ ಹೇಳಿದರೆ ಓಕೆ. ಪಾಪ ಆ ಹುಡುಗ ಏನೋ ಇಷ್ಟಪಡುತ್ತೆ ಮೊಟ್ಟೆನೆಲ್ಲ, ನೀನು ಹೆಂಗಿದ್ರು ತಿನ್ನೋದಲ್ಲ, ಕೊಡು ಅಂತ ಹೇಳೋದು ಹೆಂಗಿದೆ, ಅಥವಾ ನೀನು ಸಪೋರ್ಟ್ ಮಾಡು, ಅಥವಾ ನೀನು ಯಾಕೆ ಅವನ್ನ ಬಿಟ್ಕೊಡ್ತಾ ಇದೆಯಾ ಅಂತ ಡೈರೆಕ್ಟಾಗಿ ಹಿಂಟ್ ಕೊಡುವಂಥದ್ದು ಹೇಗಿದೆ. ಸೊ ಆ ತಪ್ಪನ್ನ ಮಾಡಬಾರ್ದಾಗಿತ್ತು. ಸೊ ಸೂರಜು ಮತ್ತು ರಘು ಮತ್ತು ರಕ್ಷಿತಾ ಅವರು ಗಿಲ್ಲಿಯವ್ರ ಬಗ್ಗೆ, ಗಿಲ್ಲಿಯವರ ಕ್ಯಾಪ್ಟನ್ಸಿ ವಿಷಯದ ಬಗ್ಗೆ ಮಾತಾಡಿದ್ರ ಬಗ್ಗೆ, ಹಾಗೆಯೇ ಕಾವ್ಯ ಅವರ ತಮ್ಮ ಮತ್ತು ತಾಯಿಯವರು ಮಾಡಿದಂತಹ ತಪ್ಪಿನ ಬಗ್ಗೆ ನಿಮ್ಮ ಕಮೆಂಟ್ಸ್ಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ನಿನ್ನೆ ಎಪಿಸೋಡ್ನ ಹೈಲೈಟ್ಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ಇವಾಗ ಧ್ರುವಂತ್ ಅವ್ರಿಗೆ ಸ್ವಲ್ಪ ಚಮಕೆಲ್ಲ ಕೊಟ್ಟರು ಬಿಗ್ ಬಾಸ್ನವರು. ಜಸ್ಟ್ ತಮ್ಮನ ಮದುವೆಯ ಆಲ್ಬಮ್ ಮಾತ್ರ ನೋಡ್ಕೊಳ್ಳಿ, ಅವ್ರು ಬರಲಿಕ್ಕೆ ಆಗ್ತಾ ಇಲ್ಲ ಅಂತೆಲ್ಲ ಹೇಳಿದ್ರು. ಧ್ರುವಂತ್ ಅವ್ರು ಸಿಕ್ಕಾಪಟ್ಟೆ ಎಮೋಷನಲ್ ಆದರು. ಬಟ್ ಅವರು ಕನ್ಫೆಷನ್ ರೂಮಿಂದ ಆಚೆ ಬರುವಾಗ ತಮ್ಮ ಮತ್ತು ಹೆಂಡತಿ ಎಲ್ಲ ಬಂದರು, ಮದುವೆ ಎಲ್ಲ ಮಾಡಿಸಿದ್ರು. ಒಂದು ರೀತಿ ಮಿನಿ ರಿಸೆಪ್ಷನ್ ಥರ ಆಯಿತು ಬಿಗ್ ಬಾಸ್ ಮನೆ ನಿನ್ನೆ. ಚೆನ್ನಾಗಿ ಮಾಡಿದ್ರು. ಇನ್ಫ್ಯಾಕ್ಟ್ ಫೋಟೋಶೂಟ್ ಎಲ್ಲ ಇತ್ತು, ಸಖತ್ತಾಗಿತ್ತು. ಅದಾದಮೇಲೆ ನಮ್ಮ ಗಿಲ್ಲಿ ಮತ್ತು ಅಶ್ವಿನಿ ಅವರ ಅಮ್ಮ, ಯಾಕೆಂದರೆ ಸೊಸೆಯ ಮಗ ಅನ್ನೋ ಥರದ್ದೆಲ್ಲ ಟಾಪಿಕ್ಸ್ ಎಲ್ಲ ಮಾತಾಡ್ತಾಯಿದ್ರು. ನನಗೆ ಮಗಳಿರ್ತಿದ್ದರೆ ಮದುವೆ ಮಾಡಿಸ್ತಾ ಇದೆ, ಆ ಥರ ಸಮಥಿಂಗ್ ಇಲ್ಲ, ಆ ಥರದ್ದೆಲ್ಲ ಡಿಸ್ಕಷನ್ಸ್ ಆಗ್ತಾಯಿತ್ತು. ಮತ್ತು ಹುಡುಗಿ ಯಾವ ರೀತಿ ಇರಬೇಕು ಅನ್ನೋ ಥರ ಎಲ್ಲ ಡಿಸ್ಕಷನ್ ಆಯಿತು. ಗಿಲ್ಲಿಗೆ ಹುಡುಗಿ ಹುಡುಕೋದು, ಆ ಥರದ್ದೆಲ್ಲ ವಿಷಯಗಳು ಸಖತ್ತಾಗಿತ್ತು. ಅದೇ ಟೈಮಲ್ಲೇ ರಕ್ಷಿತ್ ಅವ್ರ ತಂಗಿ ಎಂಟ್ರಿ ಕೊಡ್ತಾರೆ. ರಕ್ಷಿತ್ ಅವ್ರ ತಂಗಿ ಎಂಟ್ರಿ ಕೊಟ್ಟು ಅಲ್ಲೇ ಕೆಲವೊಂದಷ್ಟು ಅವ್ರ ವಿಚಾರ ವಿನಿಮಯಗಳಾದವು. ಆಮೇಲೆ ಗಿಫ್ಟ್ ಯಾರಿಗೆ ಕೊಡ್ತೀರಾ ಅನ್ನುವಂತಹ ವಿಚಾರ ಬಂದಾಗ ರಕ್ಷಿತಾ ಅವರ ತಾಯಿಯವರು ರಘು ಅವ್ರಿಗೆ ಗಿಫ್ಟ್ ಕೊಡ್ತಾರೆ. ಅದಾದಮೇಲೆ ಅಶ್ವಿನಿ ಅವರ ಅಮ್ಮ ಎಲ್ಲೋ ಒಂದು ಕಡೆ, ಅಂದರೆ ಬಿಫೋರ್ ಯಾರಿಗೋ ಒಬ್ಬರಿಗೆ ಗಿಫ್ಟ್ ಕೊಡೋಕ್ಕಿಂತ ಮೊದಲು ಮಾಳು ಗಿಫ್ಟ್ ಕೊಡ್ತಾರೆ. ಇನ್ಫ್ಯಾಕ್ಟ್ ಅಶ್ವಿನಿ ಅವರ ತಾಯಿಯವರು ಅದಕ್ಕಿಂತ ಮೊದಲು ಮನೆಯವ್ರಿಗೆಲ್ಲ ಅವರು ಓಪನ್ ಆಗಿ ಸಾರಿ ಕೇಳ್ತಾರೆ ಅಶ್ವಿನಿ ಅವರ ಪರವಾಗಿ. ಅಂದರೆ ಅಶ್ವಿನಿ ಅವರು ಆ್ಯಕ್ಚುಲಿ ತುಂಬ ತಪ್ಪುಗಳನ್ನು ಮಾಡಿರ್ಬೋದು ಆಟದ ಭರದಲ್ಲಿ, ಇದು ಆಟಕ್ಕೋಸ್ಕರ ಅಷ್ಟೇ, ಅವ್ರು ಈ ಥರ ಇಲ್ಲ ಅಂತೆಲ್ಲ ಅವ್ರ ಮಗ ಕೂಡ ಹೇಳ್ತಾರೆ. ತಾಯಿಯವರು ಆ್ಯಕ್ಚುಲಿ ತುಂಬ ಪೀಸ್ಫುಲ್ ಆಗಿರ್ತಾರೆ ಹೊರಗಡೆ. ಈ ಥರ ಅವರು ರಫ್ ಆ್ಯಂಡ್ ಟಫ್ ಆಗಿ, ಅಂದರೆ ಈ ಥರ ವಾಯ್ಸ್ ಸರೀಸ್ ಎಲ್ಲ ಮಾಡ್ಕೊಂಡು ಈ ಥರ ಜಗಳ ಎಲ್ಲ ಮಾಡಲ್ಲ. ಬಟ್ ಯಾಕೋ ಗೊತ್ತಿಲ್ಲ ಇಲ್ಲಿ ಈ ಥರ ಮಾಡ್ತಿದ್ದಾರೆ ಅಂತ. ಬಟ್ ಅಶ್ವಿನಿ ಅವ್ರ ಅಮ್ಮ ತುಂಬ ಸಲ ಯಾಕೆಂದರೆ ಸಾರಿ ಕೇಳ್ಕೊಂಡ್ರು ಬೇರೆ ಕಂಟೆಸ್ಟೆಂಟ್ಸ್ಗಳಿಗೆ. ಅದು ಅವರ ಒಂದು ಮುಗ್ಧತೆಯನ್ನು ತೋರಿಸುತ್ತೆ. ಮತ್ತು ಮಾಳುಗೆ ಗಿಫ್ಟ್ ಕೊಡ್ತಾರೆ ಅಶ್ವಿನಿ ಅವರ ಅಮ್ಮನವರು. ಆಮೇಲೆ ಗಿಲ್ಲಿಗೆ ಹೇಳ್ತಾರೆ ಅವಾಗಲೇ, ಗಿಲ್ಲಿ 3 ವಾರ ಆದಮೇಲೆ ಬರ್ತೀನಿ ನಾನು, ಅವಾಗ ಗಿಫ್ಟ್ ತರ್ತೀನಿ ನಿನಗೆ ಅಂತೆಲ್ಲ ಹೇಳ್ತಾರೆ. ಅವ್ರದ್ದಂತೂ ಸೈಕ್ ಕೆಮಿಸ್ಟ್ರಿ, ನಮ್ಮ ಗಿಲ್ಲಿ ಮತ್ತು ಅಶ್ವಿನಿ ಅವ್ರ ಅಮ್ಮಂದು ಅತ್ತೆ ಅಳಿಮಯ್ಯ ಕೆಮಿಸ್ಟ್ರಿ ಸಖತ್ತಾಗಿತ್ತದು. ಮತ್ತು ಅದಾದಮೇಲೆ ಧ್ರುವಂತ್ ಅವ್ರ ತಮ್ಮ ಅಶ್ವಿನಿಗೆ ಗಿಫ್ಟ್ ಕೊಡ್ತಾರೆ ಆ್ಯಕ್ಚುಲಿ. ಬಿಕಾಸ್ ತುಂಬ ಜೊತೆಗೆ ನಿಂತಿರ್ತಾರೆ ಅಶ್ವಿನಿ ಅವರು ಈ ಒಂದು ಬಿಗ್ ಬಾಸ್ ಸೀಸನ್ 12ರಲ್ಲಿ ಧ್ರುವಂತ್ ಅವ್ರ ಜೊತೆಗೆ ಸಾಕಷ್ಟು ವಿಷಯಗಳಲ್ಲಿ. ಹಾಗಾಗಿ ಅದನ್ನು ಕನ್ಸಿಡರ್ ಮಾಡಿ ಧ್ರುವಂತ್ ಅವ್ರ ತಮ್ಮ ಮತ್ತು ಹೆಂಡತಿ ಅಶ್ವಿನಿ ಅವರಿಗೆ ಗಿಫ್ಟ್ ಕೊಡ್ತಾರೆ. ಅದಾದಮೇಲೆ ಲಕ್ಸುರಿ ಟಾಸ್ಕ್ ಬರುತ್ತೆ, 2ನೇ ಟಾಸ್ಕ್ ಇದು. ಫಸ್ಟ್ ಟಾಸ್ಕ್ ಗೊತ್ತಿತ್ತಲ್ಲ, ನೀವು ನೋಡಿದ್ರಲ್ಲ ಏನಾಗಿತ್ತು ಅಂತ. ಸೆಕೆಂಡ್ ಟಾಸ್ಕಲ್ಲಿ ಏನಂತಂದರೆ ಗಿಲ್ಲಿ ಡ್ಯಾನ್ಸ್ ಹೇಳ್ಕೊಡ್ತಾರೆ. ಅದನ್ನು ರಕ್ಷಿತಾ ಅವ್ರ ಅಮ್ಮನಿಗೆ ಹೇಳ್ಕೊಡ್ಬೇಕು. ಅದನ್ನು ಅಶ್ವಿನಿ ಅವ್ರು ನೋಡ್ಕೊತಾರೆ. ಅಶ್ವಿನಿ ಅವ್ರ ಅಮ್ಮನಿಗೆ ಹೇಳ್ಕೊಡ್ಬೇಕು. ಆ ಥರ ನೆಕ್ಸ್ಟ್ ಆಮೇಲೆ ಧ್ರುವಂತಿಗೆ ಹೋಗುತ್ತದು. ಸಖತ್ತಾಗಿತ್ತು. ಗಿಲ್ಲಿ ಬೆಂಕಿ ಸ್ಟೆಪ್ಸ್ ಎಲ್ಲ ಹಾಕಿ ಲಾಸ್ಟಿಗೆ ಅದು ಬೇರೆ ಥರನೇ ಆಗಿರ್ತಾಯಿತ್ತು. ಒಳ್ಳೆ ಮಜಾ ಸಿಕ್ತು ಮಾತ್ರ ಆ್ಯಕ್ಚುಲಿ, ಸಖತ್ತಾಗಿತ್ತು. ಅಲ್ಲಿ ಒಟ್ಟಿನಲ್ಲಿ ಅದು ಕೇವಲ ನಾಮಕಾವಸ್ಥೆ ಒಂದು ಲಕ್ಸುರಿ ಟಾಸ್ಕ್ ಅಷ್ಟೇ. ಟಾಸ್ಕ್ ಅಂದರೆ ಲಕ್ಸುರಿ ಹೆಂಗಿದ್ರು ಕೊಡ್ತಾರೆ. ಆಮೇಲೆ ಲಾಸ್ಟಿಗೆ ಅದಾದಮೇಲೆ ರಕ್ಷಿತಾ ಅವ್ರ ಅಮ್ಮ ಜೊತೆಗೆ ಅಶ್ವಿನಿ ಅವರಮ್ಮ ಮತ್ತು ಧ್ರುವಂತ್ ಅವರ ತಮ್ಮ, ಈ 3 ಜನ ಗಿಲ್ಲಿನ ಕ್ಯಾಪ್ಟನ್ಸಿ ಟಾಸ್ಕಿಗೆ ಸೆಲೆಕ್ಟ್ ಮಾಡ್ತಾರೆ. ಸೊ ಮನೆಯವರಿಗೆಲ್ಲ ಒಂದು ರೀತಿ ಏನಪ್ಪ 3 ಜನಕ್ಕೂ 3 ಜನ ಕುಟುಂಬದವರು ಗಿಲ್ಲಿನೇ ಚೂಸ್ ಮಾಡಿದ್ರಲ್ಲ ಅಂತ. ಬಿಕಾಸ್ ಎಲ್ರಿಗೂ ಗಿಲ್ಲಿ ಕಂಡ್ರೆ ಅಷ್ಟಿಷ್ಟ. ಅದು ಚೆನ್ನಾಗಿತ್ತು. ಗಿಲ್ಲಿಗೆ ಒಂದು ರೀತಿ ಒಂಥರ ಕೊಂಬಂದಂಗೆ ಆಡ್ತಾ ಇದ್ರು ಅವ್ರಿಗೆ ಗೊತ್ತಲ್ಲ ರಿಯಾಕ್ಷನ್ಸು, ಯಾರ್ಯಾರೆಲ್ಲ ಅವ್ರನ್ನ ವೋಟ್ ಮಾಡ್ತಾರೋ ಅವ್ರನ್ನ ಕರ್ಕೊಂಬರೋದು, ಕಾಫಿ ಬೇಕಾ ಟೀ ಬೇಕಾ ಅಂತ ಕೇಳೋದು. ಗಿಲ್ಲಿ ಈಸ್ ಆಲ್ವೇಸ್ ಎನರ್ಜೆಟಿಕ್, ಆ ಥರ ಮಾಡ್ತಾಯಿದ್ರು. ಆಮೇಲೆ ಅದಾದ ನಂತರ
ಗಿಲ್ಲಿದು ಅಪ್ಪ ಅಮ್ಮ ಎಂಟ್ರಿ. ಅಪ್ಪ ಗೊತ್ತಲ್ಲ, ಕೋಲ್ ಹಿಡ್ಕೊಂಡೇ ಬಂದಿದ್ರು, ಸ್ವಲ್ಪ ಹೊಡೆಯೋ ಥರ ಎಲ್ಲ ಮಾಡಿದ್ರು, ಕಾವ್ಯಂಗೂ ಹೊಡೆಯೋಕ್ಕೆ ಕೊಟ್ಟರು, ರಘು ಅವ್ರಿಗೂ ಹೊಡೆಯೋ ಅವಕಾಶ ಕೊಟ್ಟರು. ತುಂಬ ಲೈಕ್ ತುಂಬ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ಬಿಗ್ ಬಾಸ್ ಒಂದು ಡಿಸ್ಕ್ರಿಪ್ಷನ್ ಹೇಳ್ತಾರೆ ತಂದೆಯವ್ರ ಬಗ್ಗೆ, ಗಿಲ್ಲಿಯವ್ರ ತಂದೆ ಬಗ್ಗೆ. ಅಂದರೆ ನಮ್ಮ ತನವನ್ನು ಮೇಳೈಸ್ಕೊಂಡು ಅಂದರೆ ಆ ಒಂದು ನಮ್ಮಲ್ಲಿನ ನಮ್ಮ ಕನ್ನಡದ ತನವನ್ನು ಅದಕ್ಕೆ ಸಂಬಂಧಪಟ್ಟ ವ್ಯಾಲ್ಯೂಸ್ಗಳನ್ನು ಮಗನಲ್ಲಿ ತುಂಬಿ ಬೆಳೆಸಿರುವಂತಹ ತಂದೆ ತಾಯಿಗಳು, ಆ ಥರದ್ದೇನೋ ಒಂದು ಡಿಸ್ಕ್ರಿಪ್ಷನ್ ಎಲ್ಲ ಕೊಡ್ತಾರೆ. ಇಟ್ ವಾಸ್ ಆಲ್ ಗುಡ್, ಕರೆಕ್ಟ್ ಅಲ್ವಾ? ಅಂದರೆ ಕನ್ನಡದ ಮಣ್ಣಿನ ಮಗ ಗಿಲ್ಲಿ ಅನ್ನೋ ರೀತಿಯಲ್ಲಿ ಅವರ ಡಿಸ್ಕ್ರಿಪ್ಷನ್ ಇತ್ತು. ಇನ್ಫ್ಯಾಕ್ಟ್ ತುಂಬ ಲೈಕ್ ಅಂದರೆ ಇನ್ನೋಸೆನ್ಸ್ ಕಾಣ್ತಾ ಇತ್ತು ಗಿಲ್ಲಿಯವರ ತಂದೆಯವರಲ್ಲಿ. ಹಾಗೆಯೇ ಅಮ್ಮ ಕೂಡ ಆಮೇಲೆ ಬರ್ತಾರೆ. ಅಮ್ಮ ಬಂದು ಎಣ್ಣೆ ಹಚ್ಚೋದೇನೋ, ಯಾಕೆಂದರೆ ಬಟ್ಟೆ ಎಲ್ಲ ತಂದಿರ್ತಾರೆ, ಸ್ನಾನ ಮಾಡಿಸೋದೇನೋ. ಮತ್ತು ಅವ್ರು ಹೇಳೋದು ಒಂದೇ ಮಾತು, ಬಿಗ್ ಬಾಸ್ ಮನೆ ಒಳಗಡೆ ಇರೋರು ಹೆಂಗೆ ಅಂದ್ಕೊಂಡಿದ್ದಾರೆ ಏನೋ ಈ ಒಂದು ಶೋಗೋಸ್ಕರ ಗಿಲ್ಲಿ ಸುಮ್ಮನೆ ಎಲ್ಲರನ್ನೂ ಕಾಲು ಎಳೆಯೋದು ಅಥವಾ ಇನ್ನೊಂದೇನೋ ಮಾಡೋದು, ಬೇಕು ಅಂತ ಎಲ್ಲರನ್ನೂ ಕಿಚಾಯಿಸೋದೆಲ್ಲ ಮಾಡ್ತಾ ಇದ್ದಾರೆ ಅಂತ. ಬಟ್ ಅಮ್ಮ ಹೇಳ್ತಾರೆ, ಇವನು ಚಿಕ್ಕ ವಯಸ್ಸಿಂದನೂ ಹಿಂಗೆ ಇರ್ತಿದ್ದು. ಮತ್ತು ಅವ್ರು ಹೇಳ್ತಾರೆ, ಏನಪ್ಪ ಮನೇಲಿದ್ದಂಗೆ ಆಡ್ತೀಯಲ್ಲೋ ನೀನು ಅಂತ ಹೇಳ್ತಾರೆ. ಮನೇಲಿದ್ದಂಗೆ ಆಡಬೇಕಲ್ಲಮ್ಮ ಅಂತ ಗಿಲ್ಲಿ ಹೇಳ್ತಾರೆ. ಸೊ ಆ ಥರದ್ದೆಲ್ಲ ಆಗುತ್ತೆ. ಮತ್ತು ತಂದೆಯವರು ಕೂಡ ಹೇಳ್ತಾರೆ, ಅವನು 3 ವರ್ಷದ್ದು ವಯಸ್ಸಿನವನಿದ್ದಾಗಿಂದ ಕೂಡ ಗಿಲ್ಲಿ ಇದೇ ಥರ ಆ್ಯಕ್ಚುಲಿ ಆಟ ಆಡ್ತಾ ಇದ್ದಿದ್ದು ಅಂತೆಲ್ಲ ಹೇಳ್ತಾರೆ. ಮತ್ತು ಅಮ್ಮ, ಗಿಲ್ಲಿಯವ್ರ ಅಮ್ಮ ಗಿಲ್ಲಿಗೆ ಹೇಳೋದು, ನಿಮ್ಮ ಅಪ್ಪ ಎಷ್ಟು ಖುಷಿ ಪಡ್ತಾರೆ ಗೊತ್ತೇನೋ, ಲೈಕ್ ಅಂದರೆ ನಿಂದು ಶೋ ನೋಡೋಕ್ಕೆ ಎಷ್ಟೆಲ್ಲ ಅವರು ಫೈಟ್ ಮಾಡ್ತಾ ಇರ್ತಾರೆ, ಟಿ ವಿ ಹಾಕಕ್ಕೆ ಬರಲ್ಲ, ಆ ಥರದ್ದೆಲ್ಲ ಅಂತ. ಮತ್ತು ಗಿಲ್ಲಿ ಮತ್ತು ಅವ್ರ ಅಪ್ಪಂದು ಲೈಕ್ ಕಾಂಬಿನೇಷನ್ ಕೈ ಮೇಲೆ ಹಾಕ್ಕೊಂಡು ಓಡಾಡ್ತಾ ಇದ್ದಿದ್ದು ಅದೆಲ್ಲ ಸಖತ್ತಾಗಿತ್ತು. ಒಟ್ಟಿನಲ್ಲಿ ತಂದೆಯವ್ರು, ಗಿಲ್ಲಿಯವ್ರ ತಂದೆ ಅಂದರೆ ಕೆಲವರಿಗೆ ತಂದೆಯಂದಿರು ಹೇಳ್ಕೊಳ್ಳಲ್ಲ, ಮಗನ ಏಳಿಗೆಯನ್ನು ನೋಡ್ತಾರೆ ಬಟ್ ಅವ್ರು ಹೇಳ್ಕೊಳ್ಳಲ್ಲ ಅಷ್ಟು ಅಂದರೆ ಎವಿಡೆಂಟಾಗಿ. ಬಟ್ ಇವ್ರು ಹೇಳ್ಕೊಂಡಿದ್ದು ಗಿಲ್ಲಿಗೂ ಖುಷಿ ಕೊಟ್ಟಿದೆ. ಆ್ಯಕ್ಚುಲಿ ಅಪ್ಪ ಖುಷಿ ಪಟ್ಟಿದ್ದಾರೆ ನನ್ನ ಆಟ ಎಲ್ಲ ನೋಡಿ ಅಂತ. ಸಖತ್ತಾಗಿತ್ತು ಗಿಲ್ಲಿಯವರ ಆಟ ಎಲ್ಲ. ಮತ್ತು ಇನ್ನು ಅತ್ತೆ ಮತ್ತು ನಮ್ಮ ಇವ್ರದ್ದು ಕೆಮಿಸ್ಟ್ರಿ ಗೊತ್ತಲ್ಲ, ಗಿಲ್ಲಿ ಕೆಮಿಸ್ಟ್ರಿ ಅಂತ ಫೋಟೋ ತೆಗಿಸೋ ಟೈಮಲ್ಲಿ ಆಗಿರ್ಬೋದು, ಅಲ್ಲಿ ಕರೆಯೋದೇನೋ ಇವರು ಅಶ್ವಿನಿಯವ್ರ ಅಮ್ಮ, ನೀನು ಬಾರೋ ಇಲ್ಲಿ ಅಂತ ಹೇಳ್ಕೊಳ್ಳೋದೇನೋ, ಮತ್ತು ಲೈಕ್ 3 ವಾರ ಆದಮೇಲೆ ಬರ್ತೀನಿ ಅಂತ ಹೇಳೋದೇನೋ. ಅಂದರೆ ಫುಲ್ ಒಂಥರ ಕ್ಲೋಸ್ ಕನೆಕ್ಷನ್ ಇದೆ ಅನ್ನೋ ಥರ ಅವ್ರ ತಾಯಿ ಅಶ್ವಿನಿಯವ್ರ ಅಮ್ಮ ಬಿಹೇವ್ ಮಾಡ್ತಿದ್ರು. ಮತ್ತು ಈವನ್ ರಕ್ಷಿತಾ ಅವರ ತಾಯಿ ಕೂಡ, ಯಾಕೆಂದರೆ ಗಿಲ್ಲಿ ನಮ್ಮ ಇವರು ಸೂರಜ್, ಐ ಥಿಂಕ್ ಮಾಳು ಮತ್ತು ರಘು ಅವ್ರನ್ನ ಆ್ಯಕ್ಚುಲಿ ಆ ಫೋಟೋ ಬೂತಲ್ಲಿ ತೋರಿಸ್ಕೊಳ್ತಾರೆ. ಆದರೆ ಏನಾಗುತ್ತೆ, ಅದನ್ನು ಲೈವಲ್ಲಿ ತೋರಿಸಿದ್ದಾರೆ, ಇದರಲ್ಲಿ ಬಂದಿಲ್ಲ ಅದು. ಸೊ ಹಾಗೆಲ್ಲ ಆಗಿತ್ತು. ಅದಾದಮೇಲೆ ಏನಾಯಿತು, ಒಟ್ಟಲ್ಲಿ ಚೆನ್ನಾಗಿತ್ತು. ನಿನ್ನೆ ಎಪಿಸೋಡ್ ಹತ್ರ ಸಿಕ್ಕಾಪಟ್ಟೆ ಮಜವಾಗಿತ್ತು. ಗಿಲ್ಲಿಯವ್ರದ್ದು ಕೆಲವೊಂದಷ್ಟು ತರಲೆ ತಂಟೆ, ಅವ್ರ ಅಪ್ಪನ ಮಾತಾಡಿಸೋ ರೀತಿ, ಅದೆಲ್ಲ ಒಂಥರ ಈ ಹಳ್ಳಿ ಗಾಡಿನಲ್ಲಿ ಯಾವ ರೀತಿ ಲೈಕ್ ಇನ್ನೋಸೆಂಟ್ ಇರ್ತಾರಲ್ವ, ಇನ್ನೋಸೆಂಟ್ ವ್ಯಕ್ತಿಗಳು ಯಾವ ರೀತಿ ಇರ್ತಾರಲ್ವ, ಆ ಥರ ತುಂಬ ಚೆನ್ನಾಗಿತ್ತು ಇನ್ಫ್ಯಾಕ್ಟ್ ನೋಡೋದಕ್ಕೆ. ಮತ್ತು ಇನ್ನೊಂದಷ್ಟು ವಿಚಾರ ಆ್ಯಕ್ಚುಲಿ ಹೊರಗಡೆ ಓಡ್ತಾ ಇದೆ, ಕಾವ್ಯ ಮತ್ತು ಗಿಲ್ಲಿಯವರು ವಿಚಾರ. ಅಂದ್ರೇನು, ಅವರು ಸುಮ್ಮನೆ ತಮಾಷೆ ಮಾಡ್ತಾ ಇರ್ತಾರೆ, ಎಂಗೇಜ್ಮೆಂಟ್ ವಿಚಾರ ನೋಡೋಣ, ನಾಳೆ ಎಂಗೇಜ್ಮೆಂಟಿಗೆ ಬರ್ತಾರೋ ಇಲ್ಲವೋ ಅಂತೆಲ್ಲ. ಹಾಗೆಲ್ಲ ಕಾವ್ಯ ಅವ್ರ ಹತ್ರ ಗಿಲ್ಲಿ ಮಾತಾಡುವಾಗ ಇಟ್ ಈಸ್ ಆಲ್ ತಮಾಷೆ, ಅದು ಗೊತ್ತಿರೋ ವಿಷಯನೇ. ಹಂಗೆ ನೋಡೋಕೋದ್ರೆ ಈಗ ಗಿಲ್ಲಿಯವ್ರ ತಂದೆ ತಾಯಿ ಬಂದಾಗ ಗಿಲ್ಲಿ ಸುಮಾರು ಹೇಳ್ತಿರ್ತಾರೆ ಅವ್ರ ಅಮ್ಮಂಗೆಲ್ಲ, ಹುಡುಗಿ ಏನೋ ಹುಡುಕೋ ವಿಚಾರದಲ್ಲೆಲ್ಲ ಮಾತುಕತೆ ಬರುತ್ತೆ. ಅವಾಗ ಹೇಳ್ತಾರೆ, ಎಲ್ಲರೂ ಸೇರ್ಕೊಂಡು ಹುಡುಕಿ ನಾನೊಂದಷ್ಟು ಮದುವೆ ಆಗ್ತೀನಿ, ನಾನೊಂದು 3-4 ಮದುವೆ ಆಗ್ತೀನಿ ಅಂತಲೇ ಹೇಳ್ತಾರೆ. ಸೀರಿಯಸ್ ಆಗಿ ಎಲ್ಲೂ ಕೂಡ ಅವ್ರ ಕಾವ್ಯನ ಬಗ್ಗೆ ಮದುವೆ ಅನ್ನೋ ಆ್ಯಂಗಲಲ್ಲೆಲ್ಲ ಯೋಚನೆನೇ ಮಾಡಿಲ್ಲ. ಅದು ಸುಮ್ಮನೆ ಹೊರಗಡೆ ಹಬ್ತಾ ಇರೋದಷ್ಟೇ. ದೇ ಆರ್ ವೆರಿ ಗುಡ್ ಫ್ರೆಂಡ್ಸ್ ಕಾವ್ಯ ಮತ್ತು ಗಿಲ್ಲಿಯವರು, ಅದನ್ನು ನಾನು ಒಪ್ಪೋದೇ ಇಲ್ಲ. ಅಲ್ಲಿ ಇನ್ಫ್ಯಾಕ್ಟು ಇವರು ಅಶ್ವಿನಿಯವ್ರ ಅಮ್ಮ ಕೂಡ ಕಾಲು ಎಳಿತಾ ಇರ್ತಾರೆ, ಅಶ್ವಿನಿಯವ್ರು ಕಾಲು ಎಳಿತಿರ್ತಾರೆ. ಎಲ್ಲೂ ಕೂಡ ಗಿಲ್ಲಿ ಸುಮ್ಮನೆ ಫಸ್ಟಿಂದನೂ ಕಾವ್ಯ ಅವ್ರನ್ನ ಆ ಥರ ಕಾಲು ಎಳಿತಾ ಇದ್ದಾರಲ್ವ, ಅದು ಕಂಟಿನ್ಯೂ ಆಗಿದೆ ಅಷ್ಟೇ. ಅಲ್ಲೇನೂ ಸೀರಿಯಸ್ ಫೀಲಿಂಗ್ಸ್ ಆ ಥರದ್ದೆಲ್ಲ ಏನೂ ಇಲ್ಲ. ಕೊನೆಗೆ ಅದೇ ನಾನು ಆಗಲೇ ಹೇಳ್ದಂಗೆ ತಮ್ಮ ಮತ್ತು ಕಾವ್ಯ ಅವ್ರದ್ದು ತಮ್ಮ ಮತ್ತು ಅಮ್ಮ ಬರ್ತಾರೆ. ಅಲ್ಲಿಗೆ ಇನ್ನೊಂದು 15 ಮಿನಿಟ್ಸ್ ಇಬ್ಬರಲ್ಲಿ ಒಬ್ಬರನ್ನ ಚೂಸ್ ಮಾಡಬೇಕು, ಅಷ್ಟೇ ಟೈಮ್ ಇಬ್ಬರನ್ನು ಮಾತಾಡ್ಸೋಕ್ಕೆ ನಿಮಗೆ. ಲಾಸ್ಟಿಗೆ ಯಾರನ್ನು ಚೂಸ್ ಮಾಡ್ತೀರೋ ಅವ್ರು ಮಾತ್ರ ಇರ್ತಾರೆ, ಆ ಥರದ್ದೆಲ್ಲ ಅಂತ ಅದೊಂದು ಸ್ವಲ್ಪ ಚಮಕ್ ಕೊಡ್ತಾರೆ ಬಿಗ್ ಬಾಸ್. ಮತ್ತು ಆಮೇಲೆ ಅವ್ರ ತಾಯಿ ಕೂಡ ಬರ್ತಾರೆ. ಎಪಿಸೋಡ್ ಪ್ರೋಮೋ ನೀವು ನೋಡಿರೋ ಪ್ರಕಾರ ಅವರಿಬ್ಬರನ್ನ ಲೈಕ್ ಮೂಲ ನಿಯಮದ ಉಲ್ಲಂಘನೆ ಆಯಿತು ಅಂತ ಆಚೆ ಕಳಿಸಿದ್ದಾರೆ. ಒಟ್ಟಲ್ಲಿ ಫಸ್ಟಿಗೆ ನಾನು ಹೇಳಿದ್ನಲ್ಲ, ಒಂದು ಸೂರಜು, ರಘು ಮತ್ತು ನಮ್ಮ ರಕ್ಷಿತಾ ಅವರು ಗಿಲ್ಲಿಯವರ ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡಿರೋದು, ಪ್ಲಸ್ ಈ ಕಡೆ ನಮ್ಮ ಕಾವ್ಯ ಅವರ ತಮ್ಮ ಮತ್ತು ಅಮ್ಮನವರು ಡೈರೆಕ್ಟಾಗಿ ಹಿಂಟ್ಸ್ಗಳನ್ನು ಕೊಟ್ಟಿದ್ದು ಕಾವ್ಯಂಗೆ. ಸೊ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನಿಮಗೆ ಅನಿಸುತ್ತೆ? ಬಿಕಾಸ್ ಕಾವ್ಯ ಅವರ ಆಟದ ಮೇಲೆ ಇನ್ನು ಮುಂದಕ್ಕೆ ಅದು ಪರಿಣಾಮ ಬೀರ್ಬೋದು ಅಂತ ಅನ್ಸುತ್ತೆ. ಈಗ ಕಾವ್ಯಂಗೆ ಈ ವಿಷಯ ಗೊತ್ತಾಗ್ದೇನೆ, ಹಿಂಟ್ ಏನು ಸಿಗದೇನೆ ಅವರು ಗಿಲ್ಲಿ ಜೊತೆಗೆ ಸರಿಯಾಗಿ ಚೆನ್ನಾಗಿರೋದಕ್ಕೆ ಹೋದ್ರು ಕೂಡ, ಅವ್ರ ಅಮ್ಮ ಮತ್ತು ತಮ್ಮ ಹೆಂಗಿದ್ರು ಬಂದು ಹೋಗಿದಾರಲ್ಲ, ಅದಕ್ಕೋಸ್ಕರನೇ ಗಿಲ್ಲಿ ಜೊತೆ ಇದ್ದಾರೆ ಅಂತ ಜನ ಅಂದ್ಕೊಳ್ಳುವ ಚಾನ್ಸಸ್ ಇರುತ್ತೆ. ಅದೆಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ಬೋದು ಅನ್ನೋದನ್ನೆಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ. ಮನೆಯವ್ರಿಗೂ ಕೂಡ ಆ ಥರ ಡೌಟ್ಸ್ ಬರ್ಬೋದಲ್ಲ, ಈಗ ಇದನ್ನು ಹೇಳಿದ್ರ ಇವರು ಅನ್ನೋ ಥರದ್ದೆಲ್ಲ. ಮೋಸ್ಟ್ಲಿ ಅದು ಸ್ವಲ್ಪ ಆಟ ಈಗ ಬದಲಾಗ್ಬೋದು ಅಂತ ಅನಿಸುತ್ತೆ. ಬಟ್ ಓವರಾಲ್ ಗಿಲ್ಲಿ ಒಟ್ಟಿನಲ್ಲಿ ಎಲ್ಲದರಲ್ಲೂ ಎಲ್ಲ ರೀತಿಯಿಂದನೂ ಕ್ಯಾಪ್ಟನ್ ಆಗುವಂತಹ ಲಕ್ಷಣ ಅಂತೂ ಕಾಣ್ತಾ ಇದೆ. ಬಿಕಾಸ್ ಈಗ ಆಲ್ರೆಡಿ 4 ಜನ ವೋಟ್ ಹಾಕಿದ್ದಾರೆ. ಮತ್ತು ರಘು ಫ್ಯಾಮಿಲಿ, ಸ್ಪಂದನ ಅವ್ರ ಫ್ಯಾಮಿಲಿ ಎಲ್ಲ ಬರೋದಕ್ಕಿದೆ.
ಅವರೆಲ್ಲ ಯಾರಿಗೆ ವೋಟ್ ಹಾಕ್ತಾರೆ ನೋಡಬೇಕು. ಅಕಸ್ಮಾತ್ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದರೆ ಆಲ್ಮೋಸ್ಟ್ ಆಗ್ತಾರೆ ಅನ್ನೋ ಥರ ಎಲ್ಲ ಆಗಿದ್ದಾರೆ ಅನ್ನೋ ಥರ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಸೊ ಗಿಲ್ಲಿಗೆ ಅಕಸ್ಮಾತ್ ಈ ಥರ ಕ್ಯಾಪ್ಟನ್ ಆದರೆ ಹೇಳ್ಕೊಬೋದು. ಯಾರೋ ಮನೇಲಿರೋ ಕಂಟೆಸ್ಟೆಂಟ್ಸ್ ಎಲ್ಲ ವೋಟ್ ಹಾಕಿ ಕ್ಯಾಪ್ಟನ್ ಆಗಿರೋದಲ್ಲ, ಮನೇಲಿರುವಂತಹ ಕಂಟೆಸ್ಟೆಂಟ್ಸ್ಗಳ ಕುಟುಂಬದವರೆಲ್ಲ ಸೇರಿ ವೋಟ್ ಹಾಕಿ ಆಗಿರೋ ಕ್ಯಾಪ್ಟನ್ ಅಂತ ಗಿಲ್ಲಿಯವರಿಗೆ ಡೈಲಾಗ್ ಹೊಡೆಯೋಕ್ಕೆ ಒಂದು ಅವಕಾಶ ಸಿಕ್ಕಂಗೆ ಆಗುತ್ತೆ ಅಕಸ್ಮಾತ್ ಆ ಥರ ಆದರೆ. ಸೊ ಇದೆಲ್ಲದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.